ನೆನೆ ನೆಟ್ಫ್ಲಿಕ್ಸಲ್ಲಿ ವಿತ್ ಲವ್ ಅಂತ ಒಂದು ತಮಿಳ್ ಸಿನಿಮಾ ನೋಡಿದೆ. ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದು ಹುಡುಗಿ ಕಾಫಿ ಶಾಪಲ್ಲಿ ಮೀಟ್ ಆಗ್ತಾರೆ. ಮದುವೆ ಹುಡುಗಿ ನೋಡೋ ಸಲುವಾಗಿ ಹುಡುಗನ ಅಕ್ಕ ಹೇಳಿ ಕಳಿಸಿರ್ತಾರೆ. ಹುಡುಗಿ ಫ್ಯಾಮಿಲಿ ಕಡೆಯಿಂದ ಇಬ್ಬರು ಮೀಟ್ ಆಗ್ತಾರೆ. ಮೀಟ್ ಆದಾಗ ಹುಡುಗಿ ಕೇಳ್ತಾಳೆ, ನೀನು ಯಾರಾದರೂ ಲವ್ ಮಾಡಿದ್ಯಾ ಹಿಂದೆ ಅಂತ. ಅವನು ಒಂದು ಸ್ಕೂಲ್ ಡೇಸಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿರ್ತಾನೆ, ಹೇಳೋಕ್ಕಾಗಿರಲ್ಲ. ಆಮೇಲೆ ಅವರಿಬ್ರಿಗೆ ಗೊತ್ತಾಗುತ್ತೆ ಅವರಿಬ್ಬರು ಒಂದೇ ಸ್ಕೂಲಲ್ಲಿ ಓದಿರೋದು ಅಂತ. ಈ ಹುಡುಗಿಗೆ ಸಹ ಆ ಸ್ಕೂಲಲ್ಲಿ ಯಾರೋ ಒಬ್ಬ ಹುಡುಗನ ಮೇಲೆ ಕ್ರಶ್ ಆಗಿರುತ್ತೆ, ಹೇಳಲಿಕ್ಕಾಗಿರಲ್ಲ. ಸೊ ಅವಳಿಗೊಂದು ಐಡಿಯಾ ಬರುತ್ತೆ ಹೀರೋಯಿನ್ಗೆ, ನಾವು ಯಾಕೆ ಇವಾಗ ಹೋಗಿ ಅವ್ರನ್ನ ಹುಡುಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಮ್ಮ ಫೀಲಿಂಗ್ಸ್ ಹೇಳಬಾರ್ದು ಅಂದರೆ ಒಂದು ಸೆನ್ಸ್ ಆಫ್ ಕ್ಲೋಜರ್ ಸಿಗುತ್ತೆ ನಮಗೆ ಅನ್ನೋ ಅರ್ಥದಲ್ಲಿ. ಅಂದರೆ ನಾವು ಅವಾಗ ಯಾರನ್ನ ಇಷ್ಟಪಟ್ಟಿದ್ವಿ ಅವರು ನಮ್ಮನ್ನು ಇಷ್ಟಪಟ್ಟಿದ್ರೋ ಇಲ್ವೋ ಅಂತ ತಿಳ್ಕೊಳ್ಳೋದು. ಇಷ್ಟಪಟ್ಟಿದ್ರೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ಅದೊಂಥರ ಸೆನ್ಸ್ ಆಫ್ ಕ್ಲೋಜರ್. ಡೌಟ್ ಇರುತ್ತೆ, ಅಯ್ಯೋ ನಾನು ಅವತ್ತು ಹೇಳಿಬಿಡ್ಬೇಕಾಗಿತ್ತು, ಯಾಕೆ ಹೇಳಲಿಲ್ಲ, ಅವಳು ನನ್ನ ಇಷ್ಟಪಡ್ತಿದ್ಲೋ ಏನೋ, ಅವನಿಗೂ ನನ್ನ ಮೇಲೆ ಆಸೆ ಇತ್ತೇನೋ, ಹೇಳಬಾರ್ದು, ಇದೆಲ್ಲ ಕ್ವೆಶನ್ಸ್ಗೂ ಒಂದು ಕ್ಲೋಜರ್ ಸಿಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಆ ಸಿನಿಮಾ ಮೂವ್ ಆಗುತ್ತೆ. ಈಗ ನಮ್ಮ ರಿಯಲ್ ಲೈಫಲ್ಲಿ ನಾವು ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರನ್ನೇ ಇಷ್ಟಪಟ್ಟೋರಿಗೆಲ್ಲ ಇವತ್ತು ನಾನು ನಿನ್ನ ಅವಾಗ ಇಷ್ಟಪಟ್ಟಿದ್ದೆ, ನೀನು ನನ್ನ ಇಷ್ಟಪಟ್ಟಿದ್ಯಾ ಪಟ್ಟಿಲ್ವಾ ಅಂತ ತಿಳ್ಕೊಳಕ್ಕೆ ಹೋದರೆ ಮಗಂದು ಎಲ್ಲ ಮದುವೆಗಳು ಮುರಿದೋಗುತ್ತೆ. ಎಲ್ಲರೂ ಡಿವೋರ್ಸ್ಗೆ ಅಪ್ಲೈ ಮಾಡಬೇಕಾಗತ್ತೆ ನಾಳೆನೇ ಅಲ್ವಾ?